ಬಂಧುಗಳೇ ನಮಸ್ಕಾರ. ಈಗ ನಾವು ನಿಂತಿರುವಂತಹ ಸ್ಥಳ ಬಂದು ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಗೋವಿಂದರಾಜನಗರದಿಂದ ರಾಜಾಜಿನಗರ, ಯಶವಂತಪುರ, ನವರಂಗು ಹೋಗುವಂತಹ ರಸ್ತೆ ಮೇಲ್ಸೇತುವೆ. ಇದು ಒಂದು ರೀತಿಯಾಗಿ ಇಲ್ಲಿನ ಮಾಜಿ ಶಾಸಕರು, ಮಾಜಿ ಸಚಿವರು ವಿ ಸೋಮಣ್ಣನವರು ಪ್ರತಿನಿಧಿಸುತ್ತಿದ್ದಂತಹ ಕ್ಷೇತ್ರ ಇದು. ಮೇಲ್ಸೇತುವೆ ಒಂದು ರೀತಿ ಅವರ ಕನಸಿನ ಕೂಸು. 2020ರಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಮೇಲ್ಸೇತುವೆ ಕಾಮಗಾರಿಯ ಗುದ್ಲಿ ಪೂಜೆಯನ್ನು ಮಾಡ್ತಾರೆ. 2023 ಜನವರಿಯಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಂತಹ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಈ ಮೇಲ್ಸೇತುವೆ ಉದ್ಘಾಟನೆಯನ್ನು ಮಾಡ್ತಾರೆ. ಸುಮಾರು 166 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೇಲ್ಸೇತುವೆ ಕಾಮಗಾರಿ ನಡೆದಿರುವಂಥದ್ದು. ಸುಮಾರು 4 ಕಿಲೋಮೀಟರ್ ಉದ್ದ. ಒಂದು ರೀತಿಯಾಗಿ 7-8 ಏನು ಅಂಡರ್ ಪಾಸ್ಗಳು ಬರ್ತವೆ. ಮತ್ತು ಹೊರಗಡೆ ಹೋಗೋದಕ್ಕೆ ಒಂದು ಶಿವನಗರ ಇರ್ಬೋದು, ನವರಂಗ್ ಇರ್ಬೋದು, ಅಲ್ಲಿಂದ ಮುಂದೆ ಮಹಾಲಕ್ಷ್ಮಿ ಲೇಔಟ್, ಈ ರೀತಿಯಾದಂಥ ಕಟ್ಟಿಂಗ್ ರೋಡ್ಸ್ ಬರ್ತವೆ. ಸುಮಾರು ಹತ್ತತ್ರ 166 ಕೋಟಿ ರೂಪಾಯಿ ಖರ್ಚು ಮಾಡಿ ಮೊದಲು ಈ ಮೇಲ್ಸೇತುವೆ ಕಾಮಗಾರಿಗೆ ಅರ್ಬನ್ ಡೆವಲಪ್ಮೆಂಟು ಏನು ರಾಜ್ಯ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಅವರು ಈ ಕಾಮಗಾರಿಯನ್ನು ಶುರು ಮಾಡ್ತಾರೆ. ಆ ನಂತರ ಏನೇನೋ ಆಗಿ ಮತ್ತೆ BBMP ಹ್ಯಾಂಡ್ ಓವರ್ ಮಾಡ್ತಾರೆ. BBMPಯಿಂದ ಈ ಕಾಮಗಾರಿ ಪ್ರಾರಂಭ ಆಗಿ ಮುಗಿಯುತ್ತೆ. ಇಲ್ಲಿ ನೋಡ್ಬೋದು ಯಾವ ಗುಣಮಟ್ಟದ ಕಾಮಗಾರಿ ಆಗಿದೆ. ಸುಮಾರು 166 ಕೋಟಿ ರೂಪಾಯಿ ಖರ್ಚು ಮಾಡಿರುವಂಥ ಕಾಮಗಾರಿ. ನಾನು BBMP ಅಧಿಕಾರಿಗಳ ಹತ್ರ ಮಾತಾಡಿದೆ. ಇದನ್ನು ನಿರ್ವಹಣೆ ಮಾಡ್ತಾ ಇರೋರು ಯಾರು ಏನು ಅಂತ ಕೇಳಿದೆ. ಮುಂಚೆ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಹೆವಿ ಡೆನ್ಸಿಟಿ ಅಂತ ಕರೀತಾರೆ. ಮೈಸೂರು ರೋಡು, ಮಾಗಡಿ ರೋಡು ಮತ್ತು ಈ ರೀತಿಯಾದಂಥ ರಸ್ತೆಗಳು ಎಲ್ಲೆಲ್ಲಿ ಜಾಸ್ತಿ ವಾಹನಗಳು ಹೆವಿ ವೆಹಿಕಲ್ಗಳು ಓಡಾಡ್ತವೆ, ಅದಕ್ಕೆ ಹೆವಿ ಡೆನ್ಸಿಟಿ ಅಂತ ಹೇಳಿ ಅದನ್ನು ಮೇಜರ್ ರೋಡ್ಸ್ ಅಂತ BBMPಯಲ್ಲಿದ್ದಂಥ ಒಂದು ವಿಂಗೋ, ಮೇಜರ್ ರೋಡ್ಸ್ ಅನ್ನುವಂಥ ಒಂದು ವಿಂಗೋ ಈ ರೀತಿಯಾದಂಥ ಕಾಮಗಾರಿಗಳು, ಫ್ಲೈಓವರ್ಸ್ ಇರ್ಬೋದು ಅಥವಾ ಮೈಸೂರು ರೋಡು, ಮಾಗಡಿ ರೋಡು, ನಾನು ಏನು ಹೇಳಿದೆ, ಈ ರೀತಿಯಾದಂಥ ದೊಡ್ಡ ದೊಡ್ಡ ರಸ್ತೆಗಳನ್ನು ಕಾಮಗಾರಿಗಳು ರಸ್ತೆ ಮಾಡುವಂಥ ಜವಾಬ್ದಾರಿ ಮೇಜರ್ ರೋಡ್ಸಲ್ಲಿತ್ತು. ಈಗ ಇದು ಏನು GBA ಆದಮೇಲೆ ಇದನ್ನ B-ಸ್ಮೈಲ್ ಅಂತ ಹೇಳಿ ಒಂದು ಮಾಡಿ ಈಗ B-ಸ್ಮೈಲ್ ಅಂಡರಲ್ಲಿ ಈ ರೀತಿಯಾದಂಥದ್ದು ಬರ್ತವೆ. ಈ ರಸ್ತೆ ಯಾವಾಗ BBMPಗೆ ವರ್ಗಾವಣೆ ಆಗಿದೆಯೋ ಅಥವಾ GBA B-ಸ್ಮೈಲ್ಸ್ ವರ್ಗಾವಣೆ ಆಗಿದೆಯೋ ಗೊತ್ತಿಲ್ಲ. ಆದರೆ ಈ ರೀತಿಯಾದಂಥ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿರುವಂತಹ ಗುತ್ತಿಗೆದಾರನಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಂಜಿನಿಯರ್ಗಳು ಯಾರಿದ್ರು ಇವ್ರ ಮೇಲೆ ಕ್ರಮ ಆಗಬೇಕು. ಯಾಕೆಂದರೆ 1-2 ರೂಪಾಯಿಯಲ್ಲ, ಲಕ್ಷಾಂತರ ರೂಪಾಯಿಯಲ್ಲ, ಇವತ್ತು 100 ಕೋಟಿ. ಯಾವ ರೀತಿಯಾಗಿ ನೋಡ್ಬೋದು ನೀವು ಎಷ್ಟು ವಾಹನಗಳು ಇಲ್ಲಿ ಓಡಾಡ್ತವೆ. ಇದು ಭಾನುವಾರ, ಇವತ್ತು ಭಾನುವಾರನೇ ಇಷ್ಟು ವಾಹನಗಳು ಓಡಾಡ್ತಾ ಇದ್ದಾವೆ ಅಂದರೆ ಬೇರೆ ದಿನಗಳಲ್ಲಿ ವೀಕ್ ಡೇಸಲ್ಲಿ ನೀವು ಲೆಕ್ಕ ಹಾಕ್ಬೋದು ಎಷ್ಟು ವಾಹನಗಳು ಇಲ್ಲಿ ಓಡಾಡ್ತಾ ಇದ್ದಾವೆ ಅಂತ. ಯಾವ ರೀತಿಯಾಗಿ ಇವರು ರಾಜಕಾರಣಿಗಳು ಕೇವಲ ಈ ಕಡೆ ಒಂದು ಪಟ್ಟಿ, ಇಲ್ಲೊಂದು ಬೋರ್ಡು, ಏನೋ ಗುದ್ಲಿ ಪೂಜೆ ಮಾಡಿದ್ದು ನಾನು,
ಉದ್ಘಾಟನೆ ಮಾಡಿದ್ದು ನಾನು, ಇದಕ್ಕೆ ಸಂಬಂಧಪಟ್ಟವ್ರು ನಾವುಗಳು. ನಾವು ಏನು ಬಂತು? ಯಾಕೆ ಗುಣಮಟ್ಟದ ಕಾಮಗಾರಿ ಆಗ್ದಲೇ ನಾವು ಮಾಡಿದ್ವಿ ಅನ್ನೋದ್ರಲ್ಲಿ ಏನಿದೆ ಅರ್ಥ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಹೇಳ್ತಾ ಇದೆ? ಯಾವುದೇ ಕಾಮಗಾರಿಗಳಾದ್ರೂ ಪಾರದರ್ಶಕವಾಗಿರಬೇಕು. ಪಾರದರ್ಶಕತೆ ಇದ್ದರೆ ಮಾತ್ರ ನಾವು ಯಾವುದಾದ್ರೂ, ಇವಾಗ ಯಾರನ್ನ ಪ್ರಶ್ನೆ ಮಾಡಬೇಕು? ಅಲ್ಲಿ ಬೋರ್ಡಲ್ಲಿರೋರನ್ನ ಪ್ರಶ್ನೆ ಮಾಡಬೇಕಾ? ಇವತ್ತು ಯಾರು ಅಧಿಕಾರದಲ್ಲೇ ಇಲ್ಲ ಅವರು. ಈಗ ಅಲ್ಲೇನು ಬೋರ್ಡ್ ಇದೆ, ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ, ಸುರೇಶ್ ಕುಮಾರು, ಗೋಪಾಲಯ್ಯ ಏನಾಗಿದ್ದಾರೆ ಸರ್ಕಾರದಲ್ಲಿ? ಇವ್ರಿಗೆ ಯಾವುದಕ್ಕೂ ಇವ್ರಿಗೆ ಅಧಿಕಾರನೇ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಂತಾರೆ. ಇದಕ್ಕೆ ಹೊಣೆ ಯಾರು? ಕಾಮಗಾರಿ ಮಾಡಿದಂಥ ಗುತ್ತಿಗೆದಾರನ ಅಥವಾ ಕಾಮಗಾರಿ ಮಾಡಿಸಿದಂಥ ಇಂಜಿನಿಯರ್ಗಳ ಹೊಣೆ? ಇದಕ್ಕೆ ಹೊಣೆಗಾರರನ್ನ ಮಾಡಬೇಕು. ಮತ್ತು ಇಲ್ಲಿ ಏನು ಗುಣಮಟ್ಟದ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ, ಇವನ ಮೇಲೆ ಕಠಿಣವಾದಂಥ ಕ್ರಮ ಜರುಗಿಸಬೇಕು. ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡೋದಕ್ಕೆ, ಕಳಪೆ ಗುಣಮಟ್ಟದ ಅವೈಜ್ಞಾನಿಕವಾದಂಥ ಕಾಮಗಾರಿಗಳು ಮಾಡೋದಕ್ಕೆ ನಾವು ನಿಮ್ಮನ್ನು ನೇಮಕ ಮಾಡಿಕೊಂಡಿಲ್ಲ. ಇದು ಅತಿ ಸೂಕ್ಷ್ಮವಾದಂಥ ವಿಚಾರಗಳು. ಅಪಘಾತ ಆಗೋದಕ್ಕೆ ಇವು ಸಹ ಕಾರಣಗಳಾಗ್ತವೆ. ನೋಡ್ಬೋದು ಇಷ್ಟು ಮೇಲೆ ಕಮ್ಮಿ ಕೈ ಹಾಕಿ, ತಮ್ಮಿದೆ ಕೈ ಹಾಕ್ಬೇಡಿ. ಈ ರೀತಿಯಾಗಿ ಇಷ್ಟು ಮೇಲ್ಗಡೆನೇ ಇದೆ ಅಂದರೆ ಇಂಚು ಇಲ್ಲ, ಒಂದು ಇಂಚು ಸಹ ಕಾಂಕ್ರೀಟ್ ಇಲ್ಲ. ಈಗಾಗಲೇ ತ್ಯಾಪೆದಾರಿ ಕೆಲಸ ಸಹ ಮಾಡಿದ್ದಾರೆ, ಆದರೂ ಸಹ ಇದನ್ನು ಗಮನಿಸಿ ನೋಡಿಲ್ಲ. ಸಾಕಷ್ಟು ಕಂಬಿಗಳು ಮೇಲೆ ಬಂದಿದ್ದಾವೆ. ಇದರಿಂದ ಅಪಘಾತಗಳಾಗಿ ಸಾವು ನೋವು ಆಗುವಂಥ ಸಂದರ್ಭಗಳು ಹೆಚ್ಚಾಗಿವೆ. ಇದನ್ನು ಗಮನ ಹರಿಸಬೇಕು ಇಲ್ಲಿನ ಇಂಜಿನಿಯರ್ಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ಯಾಕೆಂದರೆ ಒಂದು ಇಂಚು ಇಲ್ಲ, ಎಷ್ಟಿರಬೇಕು ಅನ್ನೋದಿರುತ್ತೆ. ಒಂದಂಚಲ್ಲ, ಬರೀ ಎಮ್ ಲೆಕ್ಕದಲ್ಲಿದೆ. ಬರೀ ಒಂದು 4 mm ಇರ್ಬೋದು ಅಷ್ಟೇ. ಕಾಂಕ್ರೀಟ್ ಅನ್ನೋದು ಕಬ್ಬಿಣದ ಮೇಲೆ 4 ಇಂಚು ಇಲ್ಲ. ಈ ಥರ ಆಗಿದೆ. ಈ ಥರ ಆಗಿರೋದ್ರಿಂದನೇ ಈ ಕಳಪೆ ಕಾಮಗಾರಿಗೆ ಆಸ್ಪದ ಆಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಹೇಳ್ತಾ ಇರ್ತೀವಿ, ಕಾಮಗಾರಿಗಳಾಗುವಂಥ ಸಂದರ್ಭದಲ್ಲಿ ಪಾರದರ್ಶಕತೆಯಿಂದ ಕಾಮಗಾರಿಗಳಾಗಬೇಕು, ಮಾಹಿತಿ ಫಲಕವನ್ನು ಹಾಕಬೇಕು. ಯಾಕೆಂದರೆ ಇವತ್ತು ನೋಡ್ಬೋದು, ಇದು SMM ಯಾರು ಯಾವ ಇಷ್ಟು ಅಲ್ಲಿಗೆ ಹಾಕಬೇಕು ಅನ್ನೋವಂಥದ್ದು ಏನು ಮೇಲ್ಗಡೆನೇ ಇದೆ. ಇಲ್ಲಿನ ನಾವೇನು ಟಾರಿಂದ ಮೇಲೆ ಬರ್ತೀವಿ, ಅದ್ರ ಮೇಲ್ಗಡೆಗೇ ಇದೆ ಇಲ್ಲಿ ಕಬ್ರಗಳು. ಇನ್ನು ಯಾವ ರೀತಿಯಾಗಿ ವೇಟ್ ತಡೆಯುತ್ತೆ? ಯಾಕೆಂದರೆ ಇದು ಏನು ಈ ಮೇಲ್ಸೇತುವೆ ಆಗುವಂಥ ಸಂದರ್ಭದಲ್ಲೇ ನೂರಾರು ರೀತಿಯ ಅಕ್ರಮಗಳಾಗಿದ್ದಾವೆ, ಅವ್ಯವಹಾರಗಳಾಗಿದೆ, ಭ್ರಷ್ಟಾಚಾರ ಆಗಿದೆ, ಸರಿಯಾದಂಥ ಲಿಂಕ್ಗಳು ಕೊಟ್ಟಿಲ್ಲ. ನೀರೆಲ್ಲದರಲ್ಲೇ ತೋರ್ತಾ ಇದೆ. ಈ ರೀತಿಯಾದಂಥದ್ದು ಇಷ್ಟ ಇತ್ತು. ಆದ್ರೂ ನಾವು ಉದ್ಘಾಟನೆ ಮಾಡಲೇಬೇಕು. ಯಾಕೆಂದರೆ ಜನವರಿಲಿ ಉದ್ಘಾಟನೆ ಆಗಿರೋದು, ಮೇಗೆ ಚುನಾವಣೆ ಇತ್ತು. 2023 ಮೇಲೆ ಚುನಾವಣೆ ಇದ್ದಿದ್ದು. ಆ ಸಂದರ್ಭದಷ್ಟೇ ನಾವು ಕಾಮಗಾರಿ ಮಾಡಿದ್ದೀವಿ ಅಂತ ಹೆಸರು ಹಾಕೋಬೇಕು, ಮಾಹಿತಿ ಫಲಕ ಹಾಕೋಬೇಕು. ಯಾವುದು ಮಾಡಿದಂಥವ್ರದ್ದು ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದಂಥ ಮೇಲ್ಸೇತುವೆ ಇದು. ನಿಜವಾಗ್ಲೂ ಇದಕ್ಕೆ ಹೊಣೆಗಾರರು ಯಾರು? ಸರ್ಕಾರ, ಮಾನ್ಯ ಕೃಷ್ಣ ಬೈರೇಗೌಡರು, ಇವತ್ತಿನ ಬೆಂಗಳೂರು ಉಸ್ತುವಾರಿ ಸಚಿವರು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಯಾವ ತಪ್ಪಿತಸ್ಥ ಅಧಿಕಾರಿ ಇದ್ದಾನೆ ಮತ್ತು ಗುತ್ತಿಗೆದಾರ ಇದ್ದಾನೆ, ಅವನಿಗೆ ಏನು ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಆಂತರಿಕವಾದಂಥ ಇಲಾಖಾ ತನಿಖೆ ಆಗಬೇಕು ಮತ್ತು ಅವನಿಗೆ ಶಿಕ್ಷೆ ಆಗಬೇಕು. ನೋಡ್ಬೋದು, ನೀರಿನ ವ್ಯವಸ್ಥೆ ಸರಿಯಾಗಿ ನೀರು ಹೋಗೋದಕ್ಕೂ ವ್ಯವಸ್ಥೆ ಮಾಡಿಲ್ಲ. ಕಸ ಎಲ್ಲಂದ್ರಲ್ಲೇ ನಿಂತ್ಕೊಳ್ಳುತ್ತೆ. ಯಾವ ರೀತಿಯಾಗಿ ನೀರು ಹೋಗಬೇಕು, ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಏನು ಮಾಡ್ತಾ ಇದ್ದಾರೆ, ಇದರ ಜವಾಬ್ದಾರಿ ಯಾರ್ದು ಅನ್ನೋದ್ರ ಬಗ್ಗೆ ಈಗ ನೋಡಿ, ಇದು ಅದಕ್ಕೊಂದು ಮಾಡಬೇಕು. ಈಗ ನೋಡಿ, ಎಲ್ಲ ಮಾಡಿದ್ದಾರೆ, ಶೋ ಇದೆ. ಆದರೆ ದೀಪನೇ ಒಂದೇ ಹೋಗುತ್ತೆ. ಈಗ ಬೀದಿ ದೀಪ ಉರಿಯಲ್ಲ. ಬಂದವರು ಕತ್ಲೆ ಫಾಸ್ಟಾಗಿ ಬಂದರೆ ಸಾಕೊಂತು. 2 ವೀಲರ್ ಬಸ್ಸವರು ಹೆಂಗೆ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಬೆಂಗಳೂರಲ್ಲಿರುವಂಥ BMTC ಹೆಂಗೆ ಓಡಿಸ್ತಾ ಇದ್ದಾರೆ, ಮತ್ತು ಕಸದ ಲಾರಿಗಳು ಹೆಂಗೆ ಓಡಾಡ್ತಾ ಇದ್ದಾವೆ ಬೆಂಗಳೂರು ನಗರದಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ಈಗ 2 ವೀಲರ್ ಬಂದ ಸಡನ್ನಾಗಿ ಗುಂಡಿ ನೋಡ್ದ, ಬ್ಯಾಲೆನ್ಸ್ ತಪ್ಪು ಬಿದ್ದರೆ ವಾಹನ ಸವಾರರ ಪ್ರಾಣಕ್ಕೆ ಕುತ್ತು ತರುವಂಥ ಗುಂಡಿ ಇದು. ಅವರ ಜೀವಕ್ಕೆ ಬೆಲೆ ಇಲ್ವಾ ಇಲ್ಲಿ? ದಯಮಾಡಿ ಬೆಂಗಳೂರು ನಾಗರಿಕರು ಈ ರೀತಿಯಾದಂಥ ಸಮಸ್ಯೆಗಳೆಲ್ಲಾದರೂ ಇದ್ದರೆ ದಯಮಾಡಿ KRS ಪಕ್ಷದ ಗಮನಕ್ಕೆ ತನ್ನಿ. ಸಾಧ್ಯ ಆದರೆ ನೀವು ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿ ಇವತ್ತಿನ ಸರ್ಕಾರಕ್ಕೆ ಮುಚ್ಚುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.